ಶ್ರೀಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಜಯೋಗ ಕುರಿತು ಅಥವಾ ಪತಂಜಲ ಯೋಗ ಸೂತ್ರಗಳ ಕುರಿತು. ಅದಕ್ಕಿಂತ ಮುಂಚೆ ಈ ಸಂಗೀತೆಯನ್ನು ನಾವು ಕೇಳ್ತೇವೆ ಎರಡು ಮೂರು, ಅಂದ್ರ ಚಿಂತ್ಯಾಕ ಮಾಡ್ತಿದ್ದಿ ಮತ್ತು ಬೇರೆ ಬೇರೆ ಶ್ರೀಗಳು ಬಹಳ ಸಾರಿ ಹೇಳಿದ ವಚನಗಳು. ಎರಡನೇದು ಅವ್ರಿಗೆ ಬಹಳ ಇಷ್ಟವಾದಂತ ವಚನಗಳನ್ನು ನಾವು ಇವತ್ತಿನ ಆಧುನಿಕ ಯಾರು ಹಾಡ್ಯಾರ ಅವ್ರ ಮುಖಾಂತರ ಹಚ್ಚಿ ಕೇಳತ್ತೇವಿ. ಅವ್ರಿಗೆ ಕೆಲವು ರಾಗಗಳು ಬಹಳ ಪ್ರೀತಿಯ ರಾಗಗಳು, ಮಾಳಕಂಸ್, ಭೈರವಿ ಇತ್ಯಾದಿ. ಯಾರು ಬಂದ್ರೆ ಅವ್ರಿಗೆ ಹಾಡು ಅಂತೇಳಿ ಹೇಳ್ತಿದ್ರು. ಅದಕ್ಕೆ ಅವ್ರೇನು ಇಚ್ಛೆ ಮಾಡ್ತಿದ್ರು ಅವುಗಳನ್ನ ನಾವಿಲ್ಲಿ ಕೇಳುವ ಸಲುವಾಗಿ ಈ ವಚನಗಳನ್ನ ಇಲ್ಲಿ ಹಾಕಿ ತೋರ್ಸಾತಿದ್ದದೆ. ರಾಜಯೋಗ ಇವತ್ತಿನ ಕುರಿತು. ಇವತ್ತಿನ ಈ ವಿಷಯದ ಆಕರ ಏನು ಅಂತಂದ್ರ, ನಾವು ಶಿಬಿರಾರ್ಥಿಗಳ ಇದ್ದಾಗ ಶ್ರೀಗಳು ಏನ್ ಹೇಳ್ತಿದ್ರು ಅಲ್ಲಿಂದ ಅವರ ಪ್ರವಚನಗಳು, ಅವರ ಲೇಖನಗಳು, ಟೈಪ್ಸ್ ಆಫ್ ಯೋಗ ಅಂತ ಹೇಳಿ, ಮತ್ತ ಪಠ್ಯಕ್ರಮ ಒಂದು ಸಿಲೆಬಸ್ 1 ಅಂತಿದೆ, ಮತ್ತು ಡೈಮೆನ್ಷನ್ಸ್ ಆಫ್ ಯೋಗ, ಇವುಗಳಿಂದ ತೆಗೆದುಕೊಂಡಂತ ವಿಷಯ ಇದು ರಾಜಯೋಗ. ತಾರೀಖು 18/5/1983 1983 ಮೇ 18ನೇ ತಾರೀಕಿಗೆ ಒಂದು ಕ್ಲಾಸ್ ತಗೊಂಡ್ರು ಶ್ರೀಗಳು ನಾವು ಶಿಬಿರಾರ್ಥಿಗಳ ಇದ್ದಾಗ. ಅವತ್ತೇನ್ ಹೇಳಿದ್ರು ಅನ್ನೋದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಗೊಳಕತ್ತೀವಿ. ಅಂದ್ರ ಶಿಬಿರಾರ್ಥಿಯ ದಿನಚರಿಯಿಂದ ನಾವು ತಗೊಳತ್ತೇವೆ. ಪತಂಜಲಿ ಮಹರ್ಷಿಯ ಕುರಿತು ಸಾಕಷ್ಟು ಹೇಳ್ಯಾರ. ಅದರಲ್ಲಿ 1-2 ವಿಷಯಗಳಂದ್ರ, ಅಥದಿಂದ ಅವ್ರ ಸೂತ್ರಗಳು ಹೆಂಗ್ ಶುರು ಆಕಾವ ಅಂದ್ರ ಅಥದಿಂದ ಶುರುವಾಗಿ ಇತಿ ಅನ್ನೋದಕ್ಕೆ ಮುಕ್ತಾಯ ಆಗ್ತಾವ. ಪತಂಜಲಿಗಳ ನೆಕ್ಸ್ಟ್ ಸೂತ್ರಗಳು ಅಥದಿಂದ ಶುರುವಾಗಿ ಅವ್ರ ಸೂತ್ರಗಳು ಇತಿ ಅಂತ ಹೇಳಿ ಮುಕ್ತಾಯ ಆಗ್ತಾವ. ಅದರಲ್ಲಿ ಒಂದಂದ್ರ ಮಂಗಲ ಅನ್ನುವಂತ ಪ್ರಕಾರಗಳಿವೆ. ಮಂಗಲದಲ್ಲಿ ಪ್ರಕಾರಗಳು, ಅದರಲ್ಲಿ ವಸ್ತು ನಿರ್ದೇಶನ ಮಂಗಲ ಅಂತಿದೆ, ನಮಸ್ಕಾರ ಮಂಗಲ ಅಂತ ಹೇಳಿ, ಆಶೀರ್ವಾದ ಮಂಗಲ ಅಂತ ಹೇಳಿ ಒಂದು ಬರ್ತದ. ಅದ್ರೊಳಗೆ ಶ್ರೀಗಳು ಆಶೀರ್ವಾದ ಮಾಡೋದನ್ನ ನಾವು ನೋಡೇವಿ. ಶುಭ ಮಸ್ತು, ಮಂಗಲ ಮಸ್ತು, ಕಲ್ಯಾಣ ಮಸ್ತು ಅಂತ ಹೇಳಿ. ಅಂದ್ರೆ ಯಾಕೆ ಹೇಳ್ತಿದ್ರು ಅಂದ್ರೆ, ಆ ಮೂರು ಮಾಡ್ಬೇಕಂತಂದ್ರ ಅಂತ ಬೇರೆ ಯಾರು ಎಲ್ಲಿಯೂ ಮಾಡಿದ್ದನ್ನ ನಾವು ಕೇಳಿಲ್ಲ. ಅಂತ ಸಾಧನೆ ಮಾಡಿದವ್ರಿಗೆ ಮಾತ್ರ ಅದನ್ನ ಕೂಡ ಆಗ್ತಾರೆ. ಯಾಕಂದ್ರೆ ಅವ್ರು ಒಮ್ಮೆ ಹೇಳ್ತಿದ್ರು, ಪಶ್ಯಂತಿ ವಾಣಿ ಜಾಗೃತಿ ಆತಂದ್ರ ಅವ್ರಿಗೆ ಯಾರು ನೋಡ್ತಾರೋ ಅವ್ರ ಮನಸ್ಸಿನೊಳಗೆ ಏನೈತೆಲ್ಲ ನಮ್ಗೆ ತಿಳಿದ್ ಬಿಡ್ತೈತಿ. ಎಸ್ಪೆಷಲಿ ಕುಂಡಲಿನಿ ಜಾಗೃತಿ ಆದವ್ರು ಅಂದ್ರ ಅವ್ರ ಬಾಯಿಂದ ಏನ್ ಬರ್ತೈತೆ ಅವ್ ಆಗಬೇಕನ್ನುವಂಥದ್ದು ಒಂದು ಶಕ್ತಿ. ಅಂತ ಶಕ್ತಿ ಸಾಮರ್ಥ್ಯ ಇದ್ದವ್ರು ಮಾತ್ರ ಈ ಆಶೀರ್ವಾದ ಮಂಗಲವನ್ನು ಮಾಡ್ಲಿಕ್ಕೆ ಸಾಧ್ಯ. ಇನ್ನ ಪದೇ ಪದೇ ಹೇಳಿದಂತದ್ದು ಪತಂಜಲಿ ಯೋಗಿಗಳು ಪದೇ ಹೇಳಿದಂತ ಸೂತ್ರ ಏನಂದ್ರ, ಯೋಗಶ್ಚಿತ್ರವೃತ್ತಿ ನಿರೋಧ ಅಂತ ಹೇಳಿ. ನಮ್ಮ ಮನಸ್ಸಿನ ಏರಿಳಿತಗಳು, ಅಲೆಗಳು, ಹೊಯ್ದಾಟಗಳನ್ನ ನಿರೋಧ ಮಾಡುವುದೇ ಯೋಗ ಅಂತ ಹೇಳಿ ಒಂದು ಸೂತ್ರ. ಇದನ್ನ ಪದೇ ಶ್ರೀಗಳು ಹೇಳ್ಯಾರ. ಎರಡನೇದು ಅಭ್ಯಾಸ ವೈರಾಗ್ಯಾಭ್ಯಾಂತ ನಿರೋಧ. ಮನಸ್ಸಿನ ಏರಿಳಿತಗಳನ್ನ ಅಥವಾ ನಮ್ಮ ಹೊಯ್ದಾಟಗಳನ್ನ, ಅಸ್ಥಿರತೆಯನ್ನ ಅಭ್ಯಾಸ ಅಥವಾ ಸಾಧನೆ ಮತ್ತು ವೈರಾಗ್ಯ ಇವುಗಳ ಮುಖಾಂತರ ನಾವು ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಎರಡನೇ ಸೂತ್ರ. ಇನ್ನ ಒಬ್ಬ ಸಾಧಕನಿಗೆ ಕೆಲವು ತೊಂದರೆಗಳು ಬರ್ತಾವ. ಇದು ಆರಂಭಿಕ ಪೀಠಿಕೆ ಅಷ್ಟೇ. ರೋಗಗಳು ದೈಹಿಕ ಮತ್ತು ಮಾನಸಿಕ, ಒಬ್ಬ ಸಾಧಕನಿಗೆ ಅಥವಾ ಪ್ರಪಂಚದ ಯಾವುದೇ ವ್ಯಕ್ತಿಗೆ ಬರುವಂತ ತೊಂದರೆಗಳು. ಎರಡನೇದು ಸಂದೇಹ, ಸಂಶಯ, ಇದು ಹೌದೋ ಅಲ್ಲೋ, ಇದು ಖರೆ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅನ್ನೋದು ಎರಡನೇದು. ಮೂರನೇದು ನಿಷ್ಕಾಳಜಿ, ಮೃತುವರ್ಜ ಕಡಿಮೆ ಆದಂಗ ನನಗೆಲ್ಲ ಗುರ್ತೈತೆ ಅನ್ನೋದು ರೂಢಿಗತವಾಗಿ ಏನು ಹೋಗ್ತೇವಿ, ಕಾಳಜಿ ರಹಿತವಾಗಿ ಹೋಗೋದು. ನಾಲ್ಕನೇದು ಆಲಸ್ಯ, ಜಡ್ತನ ಅಥವಾ ಸ್ಥಿರತ್ವ, ಅದಕ್ಕೇನಂತೇವ್ ನಾವು ಸ್ಟ್ಯಾಟಿಕ್, ಜಡತ್ವ ಬರೋದು. ಇದು ಆಲಸಿ ಪ್ರವೃತ್ತಿ. ಐದನೇದು ವಿಷಯ ವಾಸನೆ, ನಮ್ಮ ಮನಸ್ಸು ಬೇರೆ ಬೇರೆ ವಿಷಯಗಳ ಮೇಲೆ ಹಾರ್ಕೋತಾ ಇರ್ತೈತಿ. ಅದರಲ್ಲಿಯೂ ಅನಾಹತ ಚಕ್ರದೊಳಗ 12 ದಳಗಳೇನದಾವ, ನಮ್ಮ ಪ್ರಾಣ 12 ದಳಗಳ ಮೇಲೆ ಅದು ಹಾರ್ಕೋತ ಇರ್ತೈತಂತ ಶ್ರೀಗಳು ಹೇಳ್ತಿದ್ರು. ಆ 12ರಲ್ಲಿ 8 ಯಾವಾಗ್ಲೂ ಮೇಲಿರ್ತಾವ, 4 ಮಾತ್ರ ಕೆಳಮುಖ ಇರ್ತಾವ. ಆ 4ನ್ನು ನಾವು ಮೇಲ್ಮುಖ ಮಾಡ್ಬೇಕಂತೇಳಿ ಅನಾಹತ ಚಕ್ರದ ಸಾಧನೆ. ಇವು 4 ಮೇಲ್ಮುಖ ಆದಾಗ ಮಾತ್ರ ನಾವು ವಿಷಯದಿಂದ ವಿಮುಕ್ತರಾಗ್ತೇವಿ. ಇಲ್ಲೇ ನಮ್ಮ ವಿಷಯ ವಾಸನೆಗಳು ಬೇರೆ ಬೇರೆ ಏನಿರ್ತಾವ, ಅದು ಒಂದು ಸಾಧಕರಿಗೆ ಆಗುವಂತ ಬಾಧೆ. ಆಮೇಲೆ ದೃಶ್ಯ ಕಾಣುವುದು, ಕಲ್ಪನೆ ಮಾಡಿಕೊಳ್ಳೋದು. ಮನಸ್ಸು ಏನ್ ಮಾಡ್ತೈತೆ ಅಂದ್ರ ಬೇರೆ ಬೇರೆ ಸ್ವರೂಪದೊಳಗ ತನ್ನ ಇಚ್ಛೆಯನ್ನು ತೀರಿಸಿಕೊಳ್ಳಿಕ್ ಪ್ರಯತ್ನ ಮಾಡ್ತೈತಿ. ಬೇರೆ ಬೇರೆ ಆಕರ್ಷಣೆಗಳಿಗೆ ನಮ್ಮನ್ನು ಬಲಿ ಮಾಡ್ತೈತಿ. ಇದರಿಂದ ನಾವು ನಿಯಂತ್ರಣ ಮಾಡ್ಕೋಬೇಕು, ಸಂಯಮ ಮಾಡ್ಬೇಕನ್ನೋದು ಈ ಯೋಗದ ಒಂದು ಗುರಿ. ಇನ್ನು ನಮ್ಮ ಜೀವನದಲ್ಲಿ 4 ಪ್ರಕಾರದ ಜನರು ಬರ್ತಾರಂತೇಳಿ ಶ್ರೀಗಳು ಹೇಳಿದ್ರು. ನಮ್ಮ ದೈನಂದಿನ ಜೀವನದಲ್ಲಿ 4 ರೀತಿಯ ಜನರು
ನಮ್ಮ ಜೀವನದೊಳಗೆ ಬರ್ತಾರ. ಅವ್ರ ಜೊತೆಗೆ ನಾವು ಯಾವ ರೀತಿ ಸಂಬಂಧವನ್ನ ಅಥವಾ ಅವ್ರ ಜೊತೆಗೆ ಯಾವ ರೀತಿ ನಾವು ಸ್ಪಂದನೆಯನ್ನ ಮಾಡ್ಬೇಕು ಅನ್ನೋದು. ಒಂದನೇದು ಸುಖಿಗಳು, ಎರಡನೇದು ದುಃಖಿಗಳು, ಮೂರನೇದು ಪುಣ್ಯವಂತರು, ನಾಲ್ಕನೇದು ಪಾಪಿಗಳು. ಮೊದಲನೇದು ಸುಖಿಗಳು, ಅವ್ರ ಜೊತೆಗೆ ನಾವು ಮಿತ್ರತ್ವದಿಂದ ಇರಬೇಕು, ಸ್ನೇಹದಿಂದ ಅವ್ರ ಜೊತೆಗೆ ವರ್ತನೆ ಮಾಡಬೇಕು. ಎರಡನೇದು ದುಃಖಿಗಳು, ಅವರನ್ನ ನಾವು ತಿರಸ್ಕಾರ ಮಾಡೋದಾಗ್ಲಿ ಅಥವಾ ಅವಗಣನೆ ಮಾಡದೆ ಅವರೊಂದಿಗೆ ನಾವು ದಯೆಯಿಂದ ವರ್ತನೆ ಮಾಡಬೇಕು. ಮೂರನೇದು ಪುಣ್ಯವಂತರು, ಒಳ್ಳೆಯ ಸತ್ಕಾರ ಮಾಡಿದವ್ರು ಏನಿರ್ತಾರೋ ಅವ್ರ ಜೊತೆಗೆ ನಾವು ಆನಂದದಿಂದ ವರ್ತನೆ ಮಾಡಬೇಕು. ನಾಲ್ಕನೇದು ಪಾಪಿಗಳು, ಇವರನ್ನ ಮತ್ತೆ ನಾವು ನಿಷ್ಕಾಳಜಿ ಮಾಡದೆ ಈ ಪಾಪ ಮಾಡಿದವ್ರನ್ನ ನೋಡಿದಾಗ ನಾವು ಅವರನ್ನ ಉಪೇಕ್ಷಾ ಭಾವನೆಯಿಂದ ಅಂದ್ರ ಅವರ ಹಿನ್ನೆಲೆಯನ್ನ ಬಿಟ್ಟು ನಾವು ಅವ್ರ ಜೊತೆಗೆ ಅನುಕಂಪದಿಂದ ಕರುಣೆಯಿಂದ ನಾವು ವರ್ತನೆ ಮಾಡ್ಬೇಕು ಅನ್ನೋದು ಈ 4 ರೀತಿಯ ಜನರೊಂದಿಗೆ ನಾವು ಈ ರೀತಿ ಇರಬೇಕು. ಇನ್ನ ಯೋಗದ ಮುಂದಿನ ಹಂತಕ್ಕೆ ಬರೋದಾತಂದ್ರ ಯೋಗದಲ್ಲಿ 4 ಪಾದಗಳು: ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತೇಳಿ. ಈಗ ನಾವು ಪತಂಜಲಿಯ ಯೋಗ ಸೂತ್ರಗಳಿಗೆ ಬರ್ತೇವಿ. ಪತಂಜಲಿಯ ಯೋಗ ಸೂತ್ರಗಳಿಗೆ ಅಷ್ಟಾಂಗ ಸೂತ್ರಗಳು, ಅಷ್ಟಾಂಗ ಮಾರ್ಗ ಅಂತೇಳಿ ಹೆಸರು. ಆದ್ರೆ ಇದ್ರೊಳಗಿನ ಧ್ಯಾನ ಪಾದ ಏನಿದೆ ಅದಕ್ಕೆ ಮಾತ್ರ ನಾವು ರಾಜಯೋಗ ಅಂತ ಕರಿತೇವೆ. ಅಂದ್ರೆ ಇಡೀ ವಿಷಯ ರಾಜಯೋಗ ಅಲ್ಲ, ಆದ್ರೆ ಎಲ್ಲನೂ ಸೇರಿಸಿ ನಾವು ರಾಜಯೋಗ ಅಂದ್ರ, ಪತಂಜಲಿ ಯೋಗ ಅಂದ್ರ ಅಷ್ಟಾಂಗ ಯೋಗ ಅಂತೇಳಿ ಸರ್ವೇ ಸಾಮಾನ್ಯವಾಗಿ ನಾವು ಪರಿಗಣನೆ ಮಾಡ್ತೇವೆ. ಇನ್ನ ಇದರಲ್ಲಿ 8 ಭಾಗಗಳು ನಾವು ನೋಡೇವಿ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಷ್ಟಾಂಗ ಮಾರ್ಗದಲ್ಲಿ ಭಾಗಗಳೇನದಾವ, ಶಿವಯೋಗದಲ್ಲಿ ಅಷ್ಟಾವರಣಗಳೇ ಅದಾವ, ಅವುಗಳ ಒಂದಿಗೆ ಸಾಮ್ಯತೆಯನ್ನು ಹೊಂದಿವೆ. ಇದ್ರೊಳಗ ನಾವು ಒಂದೊಂದೊಂದರ ನೋಡ್ಕೊತ ಹೋಗೋಣ. ಯಮ ಮತ್ತು ನಿಯಮ ಇವೆರಡು ನಮ್ಮ ದೈನಂದಿನ ಕ್ರಿಯೆ ಮತ್ತು ಸ್ವಚ್ಛತೆ, ನಮ್ಮ ನೈತಿಕತೆಗೆ ಸಂಬಂಧಪಟ್ಟಂತವು. ಯಮ ಅಂದ್ರ ನಿಗ್ರಹ, ನಿಯಮ ಅಂದ್ರ ಆಚರಣೆ. ಯಮದಲ್ಲಿ ಮತ್ತು 5 ಪ್ರಕಾರಗಳು: ಯಮ, ನಿಯಮ, ಆಸನ. ಇದ್ರೊಳಗ ಯಮದಲ್ಲಿ 5 ಪ್ರಕಾರಗಳು: ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂತ. ಅಹಿಂಸೆ ಅಂತಂದ್ರೆ ಯಾವುದೇ ಜೀವಿಯನ್ನ ಹಿಂಸೆ ಮಾಡಬಾರದು. ಅದರಲ್ಲಿ ಶಿವಯೋಗದಲ್ಲಿ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗ್ಯಾರ. ಅವ್ರು ಏನ್ ಮಾಡ್ತಾರಂದ್ರೆ ಬೇರೆ ಬೇರೆ ಕಡೆ ನಮ್ಮ ಶರೀರವನ್ನ ಶೋಷಣೆ ಮಾಡುವಂತ ಕೆಲವು ವಿಧಿವಿಧಾನಗಳು, ಕ್ರಿಯೆಗಳು ಅದಾವ. ಆದ್ರೆ ಶಿವಯೋಗದಲ್ಲಿ ಪ್ರಸಾದ ಕಾಯವಿದು ಕೆಡಿಸಲಾಗೋದು, ನಮ್ಮ ಶರೀರವನ್ನ ಸಹಿತೇಕ ಹಿಂಸೆ ಮಾಡಬಾರದು ಅನ್ನೋದು ಶರಣರು ಅಥವಾ ಶಿವಯೋಗ ಸಾಧನೆಯಲ್ಲಿ ಸಾಧಕರಿಗೆ ಕೊಟ್ಟಂತ ಒಂದು ಅನುಕೂಲ. ಅಂದ್ರ ಯಾವುದೇ ಜೀವಿಯನ್ನ ನನ್ನ ಶರೀರವನ್ನ ಸಹಿತೇಕ ಹಿಂಸೆ ಮಾಡಬಾರದು. ಎರಡನೇದು ಸತ್ಯ, ನಡೆ ಮತ್ತು ನುಡಿ ಎರಡರಲ್ಲಿಯೂ ಸತ್ಯ ಇರಬೇಕು. ಮೂರನೇದು ಅಸ್ಥೇಯ, ಕಳ್ತನ ಮಾಡಬಾರ್ದು ಅನ್ನೋದು ಒಂದು ಅರ್ಥ. ಇನ್ನೊಂದು ಬೇರೆಯವರ ಒಡವೆ ವಸ್ತುಗಳ ಮೇಲೆ ನಾವು ಆಸೆ ಸಹಿತಕ್ಕೆ ಮಾಡಬಾರ್ದು ಅನ್ನೋದು ಅಸ್ಥೇಯ. ಬ್ರಹ್ಮಚರ್ಯ ಅಂದ್ರ ಒಂದು ವೀರ್ಯ ಬಂಧನ ಅಂತ ಆಕೈತಿ. ಎರಡನೇದು ನಮಗ ಗೃಹಸ್ಥರಿಗೆ ವಿಚಾರ ಅದು ಮಾಡಬಾರ್ದು, ಪರಸ್ತ್ರೀಯರ ಬದಲು ಒಲವು ಹೊಂದಬಾರ್ದು. ಅಥವಾ ನಮ್ಮ ಶಿವಯೋಗ ಸಾಧಕರಿಗೆ ಅವ್ರು ಏನ್ ಹೇಳಿದ್ರು, ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿ, ಇಷ್ಟು ನಾವು ಪಾಲಿಸಿದ್ರೆ ಸಾಕು ಅನ್ನೋದು ಬ್ರಹ್ಮಚಾರ್ಯದ ಅರ್ಥ. ಕೊನೆಯದು ಅಪರಿಗ್ರಹ, ಇದಕ್ಕೆ ಮತ್ತೆ 2 ಅರ್ಥ. ಒಂದನೇದು ಅನಾವಶ್ಯಕವಾಗಿ ನಾವು ಯಾವುದನ್ನೂ ಸಂಗ್ರಹ ಮಾಡಬಾರದು, ಇಂದ ಬೇಕು ನಾಳೆ ಬೇಕಂತೇಳಿ ನಾವು ಕೂಡಿಸಿ ಇಡಬಾರ್ದು ಅನ್ನೋದು ಅಪರಿಗ್ರಹ. ಎರಡನೇದು ಯಾವುದೇ ಒಂದು ಫಲಾಪೇಕ್ಷೆ, ಮತ್ತೊಬ್ಬರಿಂದ ಕಾಣಿಕೆ ತೆಗೆದುಕೊಳ್ಳೋದು ಇತ್ಯಾದಿಗಳನ್ನು ಮಾಡಬಾರದು ಅನ್ನೋದು 2ನೇ ಅರ್ಥ. ಇನ್ನು ನಿಯಮದಲ್ಲಿ ಮತ್ತೆ 5 ಪ್ರಕಾರ ಅದಾವ. ಈ ಯಮ ಮತ್ತು ನಿಯಮಗಳನ್ನು ನೋಡಿದ್ರ ಶಿವಯೋಗದಲ್ಲಿ ಪಂಚಾಚಾರಗಳು ಏನ್ ಬರ್ತಾವ ಅವುಗಳೊಂದಿಗೆ ಇದು ಸಾಮ್ಯತೆಯನ್ನು ಹೊಂದಿದೆ. ನಿಯಮದಲ್ಲಿ 5 ಪ್ರಕಾರ: ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರಣಿಧಾನ. ಇವುಗಳನ್ನ ಸಾಕಷ್ಟು ಸಲ ಶ್ರೀಗಳು ಬಹಳಷ್ಟು ಹೇಳ್ಯಾರ. ಶೌಚ ಅಂದ್ರೆ ನಮ್ಮ ದೈನಂದಿನ ಸ್ವಚ್ಛತೆ, ದೈಹಿಕ ಮತ್ತು ಮಾನಸಿಕ, ನಮ್ಮ ದೈನಂದಿನ ಶೌಚಾಚಮನಗಳು ಏನಂತೇವ ಅದು. ಸಂತೋಷ ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸನ್ನ ಪ್ರಸನ್ನವಾಗಿ ಇಟ್ಟುಕೊಳ್ಬೇಕು, ಆನಂದದಲ್ಲಿ ಇಡಬೇಕು ಅನ್ನೋದು ಇದು ಸಂತೋಷ. ಮೂರನೇದು ತಪಸ್ಸು. ಶ್ರೀಗಳೇನ್ ಹೇಳಿದ್ರ, ತಪಸ್ಸಿಗೆ ಬಹಳಷ್ಟು ದೊಡ್ಡ ಅರ್ಥಗಳದಾವ, ಮಾಡೋರು ಮಾಡ್ತಾರ. ಆದ್ರೆ ನಾವಿಷ್ಟ ತಿಳ್ಕೋಬೇಕು, ನಮಗೇನ್ ದೈನಂದಿನ ಮಂತ್ರಗಳನ್ನ ನಮ್ಗೆ ಕೊಟ್ಟಾರ. ನನಗ್ ಕೊಟ್ಟ ಮಂತ್ರ ಬೇರೆ, ನಿಮಗ್ ಕೊಟ್ಟ ಮಂತ್ರ ಬೇರೆ. ನನಗ್ ಸಾಧನೆ ಬೇರೆ ಹೇಳ್ಯಾರ, ನಿಮಗ್ ಸಾಧನೆ ಬೇರೆ ಹೇಳ್ಯಾರ. ನನ್ನ ಶರೀರ, ನನ್ನ ಶಕ್ತಿ, ನನ್ನ ಇತಿಮಿತಿಗೆ ಅವ್ರು ನನಗೆ ಇಷ್ಟ ಹೇಳ್ಯಾರ. ಮತ್ತೊಬ್ರು ಮಾಡ್ತಾರ ಅಂತೇಳಿ ನಾ ಮಾಡಬಾರ್ದು, ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು. ಇಲ್ಲಿ ತಪಸ್ಸು ಅಂತ ಅಂದ್ರ ಅವ್ರು ಎಷ್ಟು ಹೇಳಿ ಕೊಟ್ಟಾರ ಅಷ್ಟ ಸಾಧನೆಯನ್ನ, ಜಪನ್ನ, ತಪನ್ನ ಅಥವಾ ಆಸನಗಳನ್ನ ಎಷ್ಟು ಹೇಳ್ಯಾರ ಅಷ್ಟ ಮಾಡುವುದು, ಇದು ತಪಸ್ಸಿನ ಅರ್ಥ. ಶ್ರೀಗಳು ಒಮ್ಮೆ ಇಷ್ಟ ಹೇಳಿದ್ರು,
ತಪಸ್ ಅಂದ್ರ ನಾವೇನ್ ತಿಳ್ಕೊತೇವ ಅಂದ್ರ ಎಲ್ಲರೇ ದಾಡಿ ಬಿಟ್ಟ ಕಾಡ್ನ್ಯಾಗ ಕುಂತು ಗುಡ್ಗಾಡ್ನ್ಯಾಗ ಕುಂತು ಮಾಡಿದ್ರ ತಪಸ್ ಅಂತ ಹಂಗ ತಿಳ್ಕೊಬೇಡ್ರಿ. ನೀವು ಸಂಸಾರದೊಳಗಿದ್ದ ಬೀಗ್ರ ಬಿಜ್ರ ಅಂತಂಬ್ರ ವ್ಯಾಪಾರ ಮಾಡ್ಕೋತ ನಕ್ಕೋತ ಏನೇ ಇಲ್ಲಿ ಬರ್ತೀರಿ, ಸತ್ಸಂಗದೊಳಗೆ ಬರ್ತೀರಿ, ಇದ ದೊಡ್ಡ ತಪಸ್ಸು ಅಂತ ಅಷ್ಟು ಸರಳವಾಗಿ ತಪಸ್ಸಿನ ಅರ್ಥವನ್ನ ನಮಗ್ ಕೊಟ್ಟಾರ. ಇನ್ನ ಸ್ವಾಧ್ಯಾಯ ಅಂದ್ರ ಬೇರೆಯವರ ಜ್ಞಾನವನ್ನ ನಾನು ಕದಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪರಿಶ್ರಮ, ನನ್ನ ಓದು ಬರಹ, ಒಳ್ಳೆ ಧರ್ಮ ಗ್ರಂಥಗಳು, ಯೋಗ ಶಾಸ್ತ್ರದ ಗ್ರಂಥಗಳನ್ನ, ಅದ್ರಾಗ ಶ್ರೀಗಳವನ್ನ 4 ಪುಸ್ತಕ ಓದಿದ್ರು ಸಾಕು, ನಮಗ ಸ್ವಾಧ್ಯಾಯ ಅನ್ನೋದು ಬರ್ತೈತಿ. ಇಷ್ಟು ಸ್ವಾಧ್ಯಾಯದ ಅರ್ಥ. ಇನ್ನ ಈಶ್ವರ ಪ್ರಣಿಧಾನ ಅಂತಂದ್ರ ನಮ್ಮಲ್ಲಿ ಪಂಚಾಚಾರದಲ್ಲಿ ಶಿವಾಚಾರ ಅಂತ ಬಂತು. ಶಿವ ಧ್ಯಾನ, ಶಿವವೃತ, ಶಿವಭಕ್ತಿ ಇವೆಲ್ಲ. ಹಂಗಿಲ್ಲಿ ಈಶ್ವರ ಅಂದ ಯಾರು ಅನ್ನುವಂತ ಒಂದು ವ್ಯಾಖ್ಯಾನ ಕೊಟ್ಟಾರ ಪತಂಜಲಿಗಳು. ಈಶ್ವರನಿಗೆ ಅಂದ್ರ ಆತ್ಮ ಸ್ವರೂಪ, ಅವನಿಗೆ ಹೆಸರು ಪ್ರಣವ ಅಂತ ಹೇಳಿ. ಬರೇ ಈಶ್ವರನ ಹೆಸರು ಪ್ರಣವ ಅಂತ ಅಥವಾ ಓಂಕಾರ ಅಲ್ಲ, ಸ್ವತಃ ಓಂಕಾರವೇ ಈಶ್ವರ ಅಂತೇಳಿ ಅವ್ರ ವ್ಯಾಖ್ಯಾನವನ್ನ ಕೊಟ್ಟರು. ಅದು ಯಾವ್ದು ಅಂತಂದ್ರೆ ಯಾವುದಕ್ಕೆ ಕ್ಲೇಶ ಇಲ್ಲ, ವಿಪಾಕ ಇಲ್ಲ, ದುಃಖ ಸುಖ ಇಲ್ಲ, ಯಾವುದು ಸ್ಥಿತ್ಯಾಂತರ ಆಗೋದಿಲ್ಲ, ಅಂದ್ರ ಅವ್ಯಯ ಅಂತ ಹೇಳಿ ಕರೀತಾರೆ. ಹೆಚ್ಚು ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ, ಬೆಳೆಯಂಗೂ ಇಲ್ಲ, ಕುಗ್ಗಂಗೂ ಇಲ್ಲ. ಇವುಗಳೆಲ್ಲ ಅರ್ಥ ಸೇರಿ ಅವರು ಈಶ್ವರ ಅಂತ ಕರೆದ್ರು. ಆ ಈಶ್ವರನನ್ನು ಕುರಿತು, ಶಿವನನ್ನು ಕುರಿತು, ದೇವರನ್ನು ಕುರಿತು ನಾವು ನಮಗ್ ನೀಗಿದಷ್ಟು ಪೂಜೆ ಪುನಸ್ಕಾರ ಧ್ಯಾನ ಏನೈತಿ ಎಷ್ಟು ಮಾಡಬೇಕು ಅನ್ನೋದು ಇದು ಈಶ್ವರ ಪ್ರಣಿಧಾನದ ಅರ್ಥ. ಇನ್ನ ಆಸನಗಳು, ಇದ್ರ ಕುರಿತು ಈಗಾಗಲೇ ತಗೊಂಡೇವಿ, ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡೋದು ಸರಿ ಅನಿಸ್ತೈತಿ. ಆಸನಗಳನ್ನು ಕುರಿತು, ಯಾಕಂದ್ರೆ ತಪೋವನದಲ್ಲಿ ಆಸನಗಳಿಗೆ 12 ಆಸನಗಳಿಗೆ ವಿಶೇಷವಾದ ಸ್ಥಾನಮಾನಗಳಿವೆ. ಶ್ರೀಗಳ ಆದೇಶ ಮಾಡಿಕೊಟ್ಟಂತದ್ದು. ಅದನ್ನ ನಾವೆಲ್ಲರೂ ಆಚರಣೆ ಮಾಡ್ಬೇಕು. ಇದಕ್ಕೊಂದು ಬೇರೆ ವೇಳೆ ತಗೊಳ್ಳೋಣ. ಮತ್ತೊಂದು ಪ್ರಾಣಾಯಾಮ, ಇದ್ರ ಸಲುವಾಗಿ ನಾವು ಬೇರೆ ಕ್ಲಾಸ್ ತಗೋಬೇಕು. ಯಾಕಂದ್ರೆ ಪ್ರಾಣಾಯಾಮನ ನಾವು ಓದಿ ಕೇಳಿ ಹೆಂಗ್ ತಿಳ್ಕೊಳ್ಳೋದಲ್ಲ, ಸ್ವತಃ ಒಬ್ರು ಪ್ರತ್ಯಕ್ಷ ಮಾಡಿ ತೋರಿಸ್ಬೇಕಾಕತಿ. ನಾವು ತಾತ್ವಿಕವಾಗಿ ಅದನ್ನ ಮತ್ತೊಂದು ಕ್ಲಾಸ್ನಾಗ ತಗೊಳ್ಳೋಣ. ಇದು ಪ್ರಾಣಾಯಾಮ ಕುರಿತು. ಇನ್ನ ಪ್ರತ್ಯಾಹಾರ ಅಂತ ಬರ್ತೈತಿ 5ನೇದು. ಪ್ರತಿ ಆಹಾರ, ಪ್ರತ್ಯಾಹಾರ. ನಾವು ಆಹಾರವನ್ನ 2 ದೃಷ್ಟಿಯಲ್ಲಿ ತಗೋತೇವೆ. ಒಂದು ಊಟ ಮಾಡುವಂತಹದ್ದು ಆಹಾರ ಪದಾರ್ಥ ಅನ್ನ ಅಂತ ಹೇಳಿ, ಇನ್ನೊಂದು ಕರ್ಮ ಭೋಗವನ್ನು ಮಾಡುವಂತಹದಕ್ಕೆ ಆಹಾರ ಅಂತ ಕರಿತೇವಿ. ಅಥವಾ ವಿಷಯ ವಸ್ತುಗಳಿಗೂ ನಾವು ಆಹಾರ ಅಂತ ಕರಿತೇವೆ. ಅಂತ ಚೇಷ್ಟೆಗಳು ಏನೇ ಬರ್ತಾವ. ಇಲ್ಲಿ ನಮ್ಮಲ್ಲಿ 2 ಪ್ರಕಾರ ಪ್ರತ್ಯಾಹಾರದಲ್ಲಿ, ಒಂದು ಬಹಿರಂಗ, ಇನ್ನೊಂದು ಅಂತರಂಗ. ಬಹಿರಂಗ ಅಂದ್ರೆ ನಮ್ಮ ಶರೀರಕ್ಕೆ ಲಕ್ಸುರಿ, ಐಷಾರಾಮಿ ವಿಷಯ ವಸ್ತುಗಳ ಒಂದು ಪ್ರವಾಹವನ್ನ ಒದಗಿಸಬಾರ್ದು, ಅಥವಾ ಎಷ್ಟು ಬೇಕು ಅಷ್ಟ ಉಪಯೋಗ ತಗೋಬೇಕು. ನೀಡ್ ಅಂಡ್ ಡಿಮಾಂಡ್ ಅಂತೇಳಿ 2 ವ್ಯತ್ಯಾಸಗಳನ್ನು ನಾವು ಮ್ಯಾನೇಜ್ಮೆಂಟ್ ನಲ್ಲಿ ಮಾಡ್ತೇವೆ. ಅವಶ್ಯಕ ವಿಷಯಗಳು ಮತ್ತು ಬೇಡಿಕೆಗಳು ಅಂತ ಬೇರೆ. ಅವಶ್ಯಕ ವಿಷಯಗಳನ್ನ ನಮಗ ಬಟ್ಟೆ ಬರೆ ಅನ್ನ ನೀರು ಎಷ್ಟು ಬೇಕು ಅಷ್ಟ. ಬೇಡಿಕೆಗಳಂದ್ರೆ ಐಷಾರಾಮಿ ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ಪ್ರತ್ಯಾಹಾರದೊಳಗ ಯಾವ್ದು ಅವಶ್ಯಕತೆ ಇದೆಯೋ ದೇಹದ ಪಾಲನೆ ಪೋಷಣೆಗೆ ಅದಷ್ಟೇ ಇರ್ಲಿ, ಹೆಚ್ಚಿನದನ್ನ ನಾವು ಬಳಸಬಾರ್ದು ಅನ್ನೋದು. ಹಿಂದಕ್ಕೊಮ್ಮೆ ಹೇಳಿದ್ವಿ, ಬರ್ನಾಡ್ ಶಾ ಒಂದ್ ಕಡೆ ಏನ್ ಹೇಳಿದ್ರಂದ್ರ, ಕಳ್ಳ ಯಾರು ಅಂತ ಹೇಳಿ. ಮತ್ತೊಬ್ಬರ ವಸ್ತುವನ್ನ ಕಳ್ಳತನ ಮಾಡಿದವ ಕಳ್ಳ ಅಲ್ಲ, ತನಗ ಬೇಡವಾದ ವಸ್ತುಗಳನ್ನ ಯಾರು ಸಂಗ್ರಹ ಮಾಡಿ ಇಟ್ಕೊಂಡಾರೋ ಅವ ಕಳ್ಳ ಅಂತ ಹೇಳಿ. ಅದಕ್ಕೆ ಇಲ್ಲಿ ಪ್ರತ್ಯಾಹಾರದೊಳಗೆ ನಾವು ಬಹಿರಂಗದಲ್ಲಿ ಒಂದು, ಅಂತರಂಗದಲ್ಲಿ ಅಂದ್ರ ಪ್ರತ್ಯಾಹಾರ ಏನಿದೆ ಈ ಅಷ್ಟಾಂಗ ಮಾರ್ಗದಲ್ಲಿ ಮೊದಲು 4 ದೈಹಿಕವಾಗಿ ಸಂಬಂಧಪಟ್ಟದ್ದದಾವ. ಈ ಪ್ರತ್ಯಾಹಾರದ ನಂತರ ನಾವು ಅಂತರಂಗದೊಳಗೆ ಇಳಿತೇವೆ. ಅಂದ್ರ ಬಹಿರ್ಮುಖವಾದದ್ದು ನಾವು, ನಮ್ಮ ಮನಸ್ಸು ಅಂತರ್ಮುಖಕ್ಕೆ ಇಳಿತೇವೆ. ಈ ಪ್ರತ್ಯಾಹಾರ ಬಹಳ ಮಹತ್ವದಲ್ಲಿ. ಅಂತರಂಗದ ಪ್ರತ್ಯಾಹಾರ ಅಂದ್ರ ಮನಸ್ಸಿಗೂ ಆಹಾರ ಬೇಕು, ಮನಸ್ಸಿಗೂ ವಿಹಾರ ಬೇಕು, ಮನಸ್ಸಿಗೂ ವಿಶ್ರಾಂತಿ ಬೇಕು. ನಾವು ವಿಶೇಷವಾಗಿ ನಮ್ಮ ಶರೀರಕ್ಕೆ ಕಾಳಜಿ ಕೊಡ್ತೇವೆ, ಅಷ್ಟೇ ಕಾಳಜಿಯನ್ನ ನಾವು ಮನಸ್ಸಿಗೂ ಕೊಡ್ಬೇಕು ಅನ್ನೋದು ಈ ಪ್ರತ್ಯಾಹಾರದ ಉದ್ದೇಶ. ಬಹಿರ್ಮುಖಿಯಿಂದ ನಾವು ಅಂತರ್ಮುಖಿಗೆ ಇಳಿಲಿಕ್ಕೆ ಈಗ ಆರಂಭ ಮಾಡಿದ್ವಿ. ಇದು ಪ್ರತ್ಯಾಹಾರದಲ್ಲಿ. ಇನ್ನ ಧಾರಣ, ಧ್ಯಾನ ಮತ್ತು ಸಮಾಧಿ. ಈ ಧಾರಣ ಭಾಗ ಏನಿದೆ ಇದಕ್ಕೆ ನಾವು ನಿಜವಾಗಿ ರಾಜಯೋಗ ಅಂತ ಕರಿತೇವೆ. ಇಲ್ಲಿಂದ ಧ್ಯಾನದಲ್ಲಿ ಸಾಕಷ್ಟು ಪ್ರಕಾರಗಳದಾವ. ಇದರಲ್ಲಿ ಮತ್ತೆ 2 ಪ್ರಕಾರ, ಬಾಹ್ಯ ಮತ್ತು ಅಂತರಂಗ. ಧಾರಣ ಅಂದ್ರೆ ಏನು ಅಂದ್ರ ಚಿತ್ತವನ್ನ ನಾವು ಒಂದೇ ಕಡೆ ಇಡುವುದು, ಚಂಚಲವಾಗದಂತೆ ಇಡುವುದು, ಅಥವಾ ಸ್ಥಿರ ಮಾಡಿ ಇಡುವುದೇ ಇದೇ ಧಾರಣ ಅಂತೇಳಿ. ಧಾರಣ ಇದರಲ್ಲಿ 2 ಪ್ರಕಾರ, ಬಹಿರಂಗ ಮತ್ತು ಅಂತರಂಗ. ಬಹಿರಂಗದಲ್ಲಿ ಧಾರಣ ಏನ್ ಮಾಡ್ತೇವೆ ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ, ಒಂದು ಫೋಟೋದ ಮೇಲೆ, ಒಂದು ಮಂತ್ರದ ಮೇಲೆ, ಒಂದು ನಾದದ ಮೇಲೆ ನಾವಿಟ್ಟು ಚಿತ್ತವನ್ನ ಕೇಂದ್ರೀಕರಿಸ್ತೇವೆ. ಇದು ಧಾರಣ. ಅಂತರಂಗದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಆಜ್ಞಾ ಚಕ್ರದಲ್ಲಿ ಅಥವಾ ಅನಾಹ ಚಕ್ರದಲ್ಲಿ ಅಥವಾ ಜ್ಯೋತಿಯ ಮೇಲೆ, ನಮ್ಮ ಶ್ವಾಸೋಚ್ಛ್ವಾಸದ ಮೇಲೆ, ಅಥವಾ ನಮ್ಮ ಹೃದಯ ಬಡಿತದ ಮೇಲೆ, ನಮ್ಮ ನಾಡಿ ಬಡಿತದ ಮೇಲೆ, ಅದ್ರ ಮೇಲೆ ನಾವು ಏನು ಚಿತ್ತವನ್ನ ಕೇಂದ್ರೀಕರಣ ಮಾಡ್ತೇವೆ, ಇದು ಧಾರಣ. ಇನ್ನು ಇದ್ರೊಳಗ 3 ಬರ್ತಾವ.
ಚಿತ್ತ, ಮನ ಮತ್ತು ಬುದ್ಧಿ ಅಂತೇಳಿ ಇವು ಮೂರನ್ನು ಡಿಸ್ಟಿಂಕ್ಷನ್ ಬಹಳ ಸರಳವಾಗಿ ನಮ್ಮ ಮಾತಿನಲ್ಲಿ ಎಲ್ಲರಿಗೂ ತಿಳಿಯುವಂತೆ ಶ್ರೀಗಳು ಹೇಳಿದ್ರು. ಚಿತ್ತ, ಮನ ಮತ್ತು ಬುದ್ಧಿ ಇವು ಮೂರು ಬೇರೆ ಬೇರೆ. ನಾವು ಇಷ್ಟಲಿಂಗದೊಳಗ ನಾವೇನು ಅಷ್ಟ ವಿಧ ಪೂಜೆ ಮಾಡ್ತೇವೆ, ಅವಾಗ 13 ಸಂಖ್ಯೆಯ ರುದ್ರಾಕ್ಷಿಯನ್ನು ಏರಿಸ್ತೇವೆ. ಅಲ್ಲಿ 5 ಪಂಚೇಂದ್ರಿಯಗಳು, 5 ಪಂಚ ಪ್ರಾಣಗಳು, 10 ಇದು ಅಲ್ಲದೆ 3 ಚಿತ್ತ, ಮನ, ಬುದ್ಧಿ ಇವು 13ರ ಸಂಕೇತವಾಗಿ ನಾವು ರುದ್ರಾಕ್ಷಿ ಸರವನ್ನ ಲಿಂಗಕ್ಕೆ ಅರ್ಪಣೆ ಮಾಡ್ತೇವೆ. ಇಲ್ಲಿ ಚಿತ್ತ ಯಾವುದು, ಮನ ಯಾವುದು, ಬುದ್ಧಿ ಯಾವ್ದು ಅಂದ್ರ ವ್ಯಾವಹಾರಿಕವಾಗಿ ನಾವು ಒಂದು ವಾಹನವನ್ನು ಹೊಡಿತಿರ್ತೇವೆ, ಒಂದು ಕಾರ್ ಹೊಡಿತಿರ್ತೇವೆ. ನಾವು ಗಾಡಿ ಇರ್ತೈತಿ, ಕೈಯಾಗ ಸ್ಟೇರಿಂಗ್ ಇರ್ತೈತಿ, ಎಲ್ಲಾ ಇರ್ತೈತಿ. ಮನಸ್ಸು ಒಂದ್ ಕಡೆ ಇರ್ತೈತಿ, ನಮ್ಮ ಲಕ್ಷ್ಯ ಮತ್ತೊಂದ್ ಕಡೆ ಇರ್ತೈತಿ, ನಮ್ಮ ಗಮನ ಮತ್ತೊಂದ್ ಕಡೆ ಇರ್ತೈತಿ. ಇಲ್ಲಿ ಗಮನ ಮತ್ತೊಂದ್ ಕಡೆ ಹೋಗೋದು, ಲಕ್ಷ್ಯ ಮತ್ತೊಂದ್ ಕಡೆ ಹೋಗೋದು, ಇದು ಚಿತ್ತ. ಮನಸ್ಸು ಅಂದ್ರೆ ನಾವು ರೋಡ್ ಕಡೆ ಇರ್ತೈತಿ, ಕಣ್ಣು ನೋಡ್ತಿರ್ತೈತಿ, ಆದ್ರೆ ನಮಗ ಅದ್ರ ಮೇಲೆ ಲಕ್ಷ್ಯ ಇರಂಗಿಲ್ಲ. ಯಾವಾಗ ಒಮ್ಮಿಗಿಲೆ ಒಂದು ಅಡ್ಡ ಬರ್ತೈತೋ ಅವಾಗ ನಾವು ಬ್ರೇಕ್ ಹಾಕಬೇಕು, ಇನ್ನು ಎಕ್ಸಲರೇಟರ್ ಒತ್ತಬೇಕು. ಈ ನಿರ್ಣಯವನ್ನು ಕೊಡೋದೇನಿದೆ ಇದು ಬುದ್ಧಿ. ಚಿತ್ತ, ಮನ, ಬುದ್ಧಿಗಳ ನಡಬರ್ಕ್ ಇಷ್ಟು ವ್ಯತ್ಯಾಸ ಇದೆ. ನಿರ್ಣಯವನ್ನು ಕೊಡುವಂತಹದ್ದು ಬುದ್ಧಿ. ನಾವು ಸರಿಯಾಗಿ ಬುದ್ಧಿಯನ್ನು ಇಟ್ಕೊಂಡಿದ್ವಿ, ಅದಕ್ಕೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟಿದೀವಿ ಅಂದ್ರ ಸರಿಯಾಗಿ ನಮಗ ಆ ಆದೇಶ ಕೊಡ್ತೈತೆ. ಅದು ಬ್ರೇಕ್ ಅಂದ್ರೆ ಬ್ರೇಕ್ ಹಚ್ಚಬೇಕು, ಎಕ್ಸಲರೇಟ್ ಅಂದ್ರೆ ಎಕ್ಸಲರೇಟ್ ಮಾಡಬೇಕು. ವಿಶೇಷವಾಗಿ ನಾವು ಮಾಡೋ ತಪ್ಪ ಏನಂದ್ರ ಬುದ್ಧಿಗೆ ಈ ಚಂಚಲತೆಯನ್ನು ಕೊಟ್ಟು ಬ್ರೇಕ್ ಹಚ್ಚೋ ಜಾಗದಾಗ ನಾವು ಎಕ್ಸಲರೇಟ್ ಮಾಡಿ ಅಪಾಯಕ್ಕೆ ಬಲಿ ಆಗ್ತೇವೆ ಅಂತೇಳಿ ಈ ಮೂರನ್ನ ಇಲ್ಲಿ ಪ್ರತ್ಯೇಕ ಮಾಡಿ ತೋರಿಸಿದ್ರು. ಇದು ಧಾರಣಕ್ಕೆ ಸಂಬಂಧಪಟ್ಟಂತೆ. ಇನ್ನ ಧ್ಯಾನ, ಸತತವಾಗಿ ಒಂದು ವಸ್ತುವಿನ ಮೇಲೆ, ಒಂದು ಮಂತ್ರದ ಮೇಲೆ, ಒಂದು ಬಿಂದುವಿನ ಮೇಲೆ ನಾವು ಚಿತ್ತವನ್ನ ಬಹಳ ಹೊತ್ತು ಇಟ್ಟಿವಿ ಅಂತಂದ್ರ ಅದು ಧ್ಯಾನ. ಸಮಾಧಿ, ಧಾರಣ ಮತ್ತು ಧ್ಯಾನ ಇವಾಗ ಎಲ್ಲವನ್ನು ಏಕಕಾಲಕ್ಕೆ ಸಂಯೋಜನೆ ಮಾಡಿದ್ರ ಅದು ಸಮಾಧಿ ಅಂತ ಹೇಳಿ ಆಕೈತಿ. ಅಂದ್ರ ಸುಮಾರು ಆರಂಭದಲ್ಲಿ ಶ್ರೀಗಳು ಏನ್ ಹೇಳಿದ್ರಂದ್ರ 15 ನಿಮಿಷಗಳ ಧ್ಯಾನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಕಂತ ಹೇಳ್ತಾರೆ. ನಾವು ಬಹಳಷ್ಟು ಟೈಮ್ ತೆಗಿಬೇಕಂತಿಲ್ಲ. ಆ 15 ನಿಮಿಷ ಸಿಗ್ಬೇಕಾದ್ರೆ ನಾವು 1 ತಾಸು ಕುಂತ್ರ ಅಲ್ಲಿಗೆ ಬಂದ್ ಹತ್ತೇವಿ. ಅಂದ್ರ ಕಬ್ಬು ಹಿಂಡಿದ ಮೇಲೆ ರಸ ಎಷ್ಟು ಹೊಂಡ್ತೈತಿ ಹಂಗ ನಾವು ಬಾಳೋತ್ ಕುಂತು ಗುದ್ದಾಡಿದ ಮೇಲೆ 10 ನಿಮಿಷ ದಾನಕ್ಕೆ ಬಂದ್ ಹತ್ತೇವೆ ಧ್ಯಾನಕ್ಕ. ಅದಕ್ಕೆ ಧ್ಯಾನ ಸರ್ವೇ ಸಾಮಾನ್ಯವಾಗಿ 15 ನಿಮಿಷ ಸಾಕಂತೇಳಿ ಹೇಳಿದ್ರು. ಇನ್ನು ಕೆಲವು ಸಾಧಕರಿಗೆ 1 ತಾಸಿನವರೆಗೂ ಧ್ಯಾನ ಮಾಡೋದು ಅವಶ್ಯಕತೆ ಬೀಳ್ತೈತಿ. ಇನ್ನು ಯಾರು ಹೆಚ್ಚು ಅದಕ್ಕ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡವ್ರು ಅವ್ರಿಗೆ 3 ತಾಸುಗಳ ಧ್ಯಾನ ಬೇಕು. ಅಂದ್ರೆ ಸಮಾಧಿಗೆ ಬಂದ ಹತ್ತಾರ ಅವರು. ಮೊದಲು 2 ಗಂಟೆಗಳ ಅವಧಿ ಅದು ಧಾರಣ, ಮುಂದಿನ 2 ಗಂಟೆಗಳ ಅವಧಿ ಧ್ಯಾನ, ಅದರ ನಂತರ ಸಮಾಧಿ. ಈಗಿನ ಕಾಲದೊಳಗೆ ನಾವು ವಿಶೇಷವಾಗಿ 3 ತಾಸು ಅಂತ ತಗೋತೇವೆ. ಸಮಾಧಿ ಅಂದ್ರ ಧಾರಣ ಮತ್ತು ಧ್ಯಾನವನ್ನ ಏಕಕಾಲಕ್ಕೆ ದೀರ್ಘವಾಗಿ ಮಾಡುವುದು, ಇದು ಸಮಾಧಿ. ಇನ್ನ ಸಂಯಮ ಅಂತೇಳಿ ಮತ್ತೊಂದು ಕೊಟ್ರು ಶ್ರೀಗಳು, ಕಾನ್ಸಂಟ್ರೇಷನ್ ಅಥವಾ ಕೇಂದ್ರೀಕರಣ. ಈ ಮೂರನ್ನು ಧಾರಣ, ಧ್ಯಾನ, ಸಮಾಧಿ ಇವು 3ರ ಸಂಯೋಜನೆ ಇದಕ್ಕ ಸಂಯಮ ಅಂತ ಹೇಳಿ ಕರೆದು. ಇನ್ನ ಸಮಾಧಿ ಕುರಿತು ಹೇಳೋದಾದ್ರ ಸಮಾಧಿ ಬದ್ದಲ್ ಸಾಕಷ್ಟು ವಿಷಯಗಳನ್ನು ಹೇಳ್ಯಾರ ಅವತ್ತು ನಮ್ಮ ಕ್ಲಾಸ್ನಲ್ಲಿ. ಸಮಾಧಿ ಒಳಗ ಬೇರೆ ಬೇರೆ ಪ್ರಕಾರಗಳದಾವ. ಒಂದನೇದಂದ ಸಂಪ್ರಜ್ಞ ಸಮಾಧಿ ಅಥವಾ ಸವಿಕಲ್ಪ ಸಮಾಧಿ, ಅಥವಾ ಇನ್ನೊಂದು ಅಸಂಪ್ರಜ್ಞ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ನಿರ್ಬೀಜ ಸಮಾಧಿ, ಅಸಂಪ್ರಜ್ಞ ಸಮಾಧಿ ಇವು 3 ಒಂದೇ. ಸಬೀಜ ಸಮಾಧಿ, ಸವಿಕಲ್ಪ ಸಮಾಧಿ ಮತ್ತು ಸಂಪ್ರಜ್ಞ ಸಮಾಧಿ ಇವು 2 ಪ್ರಕಾರವಾಗಿ ವಿಶೇಷವಾಗಿ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ನಿಗದಿತ ಅಂದ್ರ ಕಾಲ ನಿಯಮಿತ, ಇನ್ನೊಂದು ವೇಳಾತೀತ ಕಾಲ ನಿಯಮಿತ ವಲ್ಲದಂತದ್ದು 2 ಪ್ರಕಾರ. ಇನ್ನು ಈ ಸಮಾಧಿಯಲ್ಲಿ ಅಥವಾ ಈ ಸಂಯಮದಲ್ಲಿ ನಾವು ಎದರ ಮೇಲೆ ಎಷ್ಟು ಸಂಯಮ ಮಾಡಿದ್ರೆ ಏನು ಸಿದ್ಧಿಗಳಾಗ್ತಾವ ಅನ್ನೋದು ಸಂಕ್ಷಿಪ್ತವಾಗಿ 4 ನೋಡಿ ಬಿಡೋದು. ಭುವನ ಜ್ಞಾನಂ ಸೂರ್ಯ ಸಂಯಮ ಅಂತ ಹೇಳಿ, ಸೂರ್ಯನ ಮೇಲೆ ನಾವು ಸಂಯಮ ಮಾಡಿದ್ರ ಧ್ಯಾನ, ಧಾರಣ, ಸಮಾಧಿ ಇವೆಲ್ಲವನ್ನ ಸಂಯೋಜನೆ ಮಾಡಿದಂಥದ್ದು ಸಂಯಮ. ಈ ಸಂಯಮವನ್ನ ನಾವು ಸೂರ್ಯನ ಮೇಲೆ ಮಾಡಿದ್ರ ಬ್ರಹ್ಮಾಂಡ ಜ್ಞಾನ ಅಂದ್ರ ಭುವನ ಜ್ಞಾನ ನಮಗ್ ಲಭಿಸ್ತೈತೆ ಅನ್ನೋದು. ಇದು 2 ಗಂಟೆಗಳವರೆಗೂ ಮಾಡುವಂತದ್ದು ಸಂಯಮ. ಚಂದ್ರೆ ತಾರಾವ್ಯೂಹ ಜ್ಞಾನಂ, ಚಂದ್ರನ ಮೇಲೆ ಸಂಯಮ ಮಾಡಿದ್ರ ತಾರಾಮಂಡಲದ ಬದ್ದಲ ನಮಗ ಜ್ಞಾನ ಲಭಿಸ್ತದ. ಧ್ರುವೇ ತದ್ಗತಿ ಜ್ಞಾನಂ, ಧ್ರುವ ನಕ್ಷತ್ರದ ಮೇಲೆ ನಾವು ಸಂಯಮ ಮಾಡಿದ್ರೆ 2 ಗಂಟೆಗಳವರೆಗೆ ನಮಗ ನಕ್ಷತ್ರ ಚಲನೆಯ ಜ್ಞಾನ ಆಗ್ತೈತೆ ಅನ್ನೋದು ಶ್ರೀಗಳು ಹೇಳಿದ್ದು. ಇನ್ನ ನಾಭಿ ಚಕ್ರ ಅಂದ್ರ ಮಣಿಪೂರಕ ಚಕ್ರದ ಮೇಲೆ ನಾವು ಸಂಯಮ ಮಾಡಿದ್ರ ನಮ್ಮ ನರಮಂಡಲದ ಮೇಲೆ ಜ್ಞಾನ ಆಗ್ತೈತಿ. 72,000 ನರಗಳದಾವ ಅಂತೇಳಿ ನಾವು ಚನ್ನಬಸವಣ್ಣವ್ರ ವಚನದಲ್ಲಿ ನೋಡಿದ್ವಿ.
ಮಣಿಪೂರಕ ಚಕ್ರದ ಮೇಲೆ ಸಂಯಮ ಮಾಡಿದ್ರ ನಮ್ಮ ನರಮಂಡಲದ ಮೇಲೆ ಜ್ಞಾನ ಆಗ್ತೈತಿ. ಕಂಠಕೂಪೆ ಶ್ರುತ್ ಪಿಪಾಸ ನಿವೃತ್ತಿ. ವಿಶುದ್ಧಿ ಚಕ್ರ ಕಂಠಕೂಪ, ಇದರ ಮೇಲೆ ಸಂಯಮ ಮಾಡಿದ್ರ ನಮಗೆ ಹಸಿವು ಮತ್ತು ನೀರಡಿಕೆ ಆಗುವುದಿಲ್ಲ. ಇದು ಈ ಸಂಯಮದ ಉಪಯೋಗ. ಕೂರ್ಮ ನಾಡಯಾಮ್ ಸ್ಥೈರ್ಯಂ. ನಾವು ನೋಡಿದೀವಿ ಈಗಾಗಲೇ ಹಿಂದ್ಗಡೆ 5 ಪ್ರಾಣಗಳು, ಮುಖ್ಯ ಪ್ರಾಣಗಳು, 5 ಉಪ ಪ್ರಾಣಗಳು, ನಾಗ, ಕೃಕರ, ಕೂರ್ಮ, ದೇವದತ್ತ ಮತ್ತು ಧನಂಜಯ. ಅದರಲ್ಲಿ ಕೂರ್ಮ ನಾಡಿಯ ಮೇಲೆ ನಾವು ಸಂಯಮ ಮಾಡಿದ್ರ ನಮಗೆ ಧೈರ್ಯ ಪ್ರಾಪ್ತಿ ಆಗ್ತದೆ. ಆಯುಷ್ ಪರ್ಯಂತ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಗೂ ನಮಗ ಅಂಜಿಕೆ ಭಯ ಅನ್ನೋದು ಇರಂಗಿಲ್ಲ. ಇದು ಈ ಕೂರ್ಮ ನಾಡಿಯ ಮೇಲೆ ಸಂಯಮ ಮಾಡೋದು. ಇನ್ನ ಜ್ಯೋತಿಷ್ಯದ ದರ್ಶನ ಆಜ್ಞಾ ಚಕ್ರಪರ ಸಂಯಮಂ ಬ್ರಹ್ಮಾಂಡೆ ವಿಚರೀಯತೆ. ಆಜ್ಞಾ ಚಕ್ರದ ಮೇಲೆ, ಭೂಮಧ್ಯದ ಮೇಲೆ, ಆ ಜ್ಯೋತಿಯ ಮೇಲೆ ನಾವು ಸಂಯಮ ಮಾಡಿದ್ರ ಬ್ರಹ್ಮಾಂಡದಲ್ಲಿ ಸಂಚರಿಸುವ ಸತ್ಪುರುಷರ ದರ್ಶನ, ಸಿದ್ಧ ಪುರುಷರ ದರ್ಶನ ಆಗ್ತೈತೆ ಅನ್ನೋದು ಒಂದು ಉದಾಹರಣೆ, ಶ್ರೀಗಳು ಕೊಟ್ಟಂತ ಉದಾಹರಣೆ. ಹೃದ್ ಚಿತ್ರ ಸಂವಿತ್ ಅನಾಹತ ಚಕ್ರ ದಿವ್ಯ ಜ್ಞಾನೋದಯಂ. ಹೃದಯ ಸ್ಥಾನದ ಅನಾಹತ ಚಕ್ರದ ಮೇಲೆ ನಾವು ಸಂಯಮ ಮಾಡಿದ್ರ ನಮಗೆ ದಿವ್ಯ ಜ್ಞಾನ ಪ್ರಾಪ್ತಿ ಆಗ್ತದ. ಇನ್ನು ಸಮಾನ ವಾಯುವಿನ ಮೇಲೆ ಸಂಯಮ ಮಾಡಿದ್ರ ದೇಹ ಪ್ರಕಾಶಮಾನವಾಗಿ ಆಗ್ತದ. ಇವು ಬೇರೆ ಬೇರೆ ಸಂಯಮದ ಮಾಡುವ ರೀತಿ ಮತ್ತು ಅದರಿಂದ ಪರಿಣಾಮಗಳು, ಅದರ ಫಲಿತಾಂಶಗಳು. ಇನ್ನ ರವಿವಾರ 22/5/1983 ರವಿವಾರ ದಿವಸ ಶ್ರೀಗಳು ನಮಗ ಒಂದು ವಚನ ವಿಶ್ಲೇಷಣೆ ಮಾಡಿದ್ರು. ಈಗೇನು ನಾವು ಬೆಳಗಿನ ವಚನಗಳನ್ನ ಇರ್ತೇವಿ, ಅವುಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಏನು ಶ್ರೀಗಳು ಮಾಡ್ಯಾರ ಆ ಸಾಧನೆಯನ್ನು ಬೇರೆ ಯಾರು ಮಾಡ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಬರೀ ಒಂದ ಹಿಡ್ಕೊಂಡು ಕೂತ್ರ ನಡೆಯಂಗಿಲ್ಲ. ಅದಕ್ಕೆ ಎಲ್ಲಾ ವಿಷಯಗಳ ಜ್ಞಾನ ಬೇಕು. ಅದು ಉಪನಿಷತ್ ಇರ್ಲಿ, ಅರಣ್ಯಕಗಳಿರ್ಲಿ, ಗೀತೆ ಇರ್ಲಿ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ. ಕನ್ನಡ ಸಾಹಿತ್ಯವನ್ನ ನಾವು 3 ಪ್ರಕಾರವಾಗಿ ಮಾಡ್ಯಾವ, ವಿಂಗಡಣೆ ಮಾಡ್ಯಾರ. ಜೈನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಅಂತೇಳಿ. ನಾವು ಕೇವಲ ವಚನ ಶರಣ ಅನ್ಕೋತ ಕೂತ್ರ ನಡೆಯಂಗಿಲ್ಲ. ಎಲ್ಲಾ ಇವುಗಳ ಮೇಲೆ ನಮಗ ಮಾಸ್ಟ್ರಿ ಇದ್ರ, ಪ್ರಭುತ್ವ ಇದ್ರ ಮಾತ್ರ ಈ ಬೆಳಗಿನ ವಚನಗಳನ್ನು ನಾವು ಬಿಡಿಸ್ಲಿಕ್ಕೆ ಸಾಧ್ಯ. ಈ ಕೆಲಸ ಮಾಡಿದವರು, ಈ ಸಾಧನೆ ಮಾಡಿದವರು ಶ್ರೀಗಳು ಮಾತ್ರ. ಒಂದು ಉದಾಹರಣೆ ಮಾತ್ರ ಇಲ್ಲಿ ತಗೊಂಡ್ಬಿಡೋನು. ಅರಗಿನ ಪುತ್ತಳಿಯನ್ನು ಉರಿಕೊಂಡೊಡೆ ಉದಕ ಬಾಯಾರಿ ಬಳಲುತ್ತಿದೆ. ಅಂಗದ ಕೊನೆಯ ಮೇಲಣ ಕೋಡಗ ಕೊಲಬಿಗೆ ಹಾರಿತ್ತು ಅಯ್ಯ ಒಂದು ಸೋಜಿಗ. ಕೈಯ ನೀಡಲು ಮೈಯೆಲ್ಲವ ನುಂಗಿತ್ತು. ವಯ್ಯನೆ ಕರೆದಡೆ ಮುಂದೆ ನುಂಗಿತ್ತು. ಮೈಯಾರ್ದಡೆ ಬಯಲಾಯಿತ್ತು ಗುಹೇಶ್ವರ. ಇದು ಗುಹೇಶ್ವರ ಅಲ್ಲಮ ಪ್ರಭುದೇವರ ಬೆಡಗಿನ ವಚನ. ಅರಗಿನ ಪುತ್ತಳಿ ಅಂತೇಳಿ ಅಂದ್ರ ದೇಹ, ಉರಿಕೊಂಡೊಡೆ ಅಂದ್ರ ತೊಂದರೆ, ಉದಕ ಅಂದ್ರ ನೀರು, ಬಾಯಾರಿಕೆ ಅಂದ್ರ ನೀರಡಿಕೆ. ಮಲಗಳಲ್ಲಿ 3 ಪ್ರಕಾರ ಮಲತ್ರಯಗಳು: ಆಣವ, ಮಾಯಾ ಮತ್ತು ಕರ್ಮ. ಇದನ್ನ ಶ್ರೀಗಳು ಹೆಂಗ್ ಬಿಡಿಸಿ ಹೇಳಿದಾರೆ ಅಂದ್ರೆ ನಮಗ ಹೆಂಗ್ ಬಿಡಿಸ್ಬೇಕು ವಚನ, ಈ ಬೆಳಗಿನ ವಚನಗಳಂದ್ರ ಗಿಡದ ಮೇಲಿನ ಮಂಗವು ಅಂದ್ರ ಟೊಂಗೆಯಿಂದ ಟೊಂಗೆ ಹಾರುವ ಮನಸ್ಸು ಅನ್ನುವಂತ ಈ ಮಂಗ ಹಣ್ಣುಗಳನ್ನು ತಿನ್ನುತ್ತಿದೆ. ಹಣ್ಣುಗಳಂದ ಕರ್ಮ ಪ್ರಯೋಗಗಳು. ಅದು ಮಾಡಿದಂತ ಕೆಲಸ ಮನಸ್ಸಿನ ಬೆನ್ನತ್ತಿ ಹೋದಿವು ಅಂದ್ರೆ ನಾವು ಕರ್ಮ ಅನುಭವಿಸ್ಬೇಕಾಕೈತಿ. ಅದಕ್ಕೆ ಅದನ್ನ ನಿಯಂತ್ರಣಕ್ಕೆ ಇರ್ರಿ ಅಂತ ಅನ್ನೋದು. ಈ ದೇಹ ಎಂಬ ವೃಕ್ಷದಲ್ಲಿ ಮನವೆಂಬ ಮಂಗ ಪಂಚ ತನ್ಮಾತ್ರಗಳನ್ನು ತಿನ್ನುತ್ತಿದೆ. ಮನಸ್ಸಿನ ವಿಕಾರಗಳನ್ನ, ಮನಸ್ಸಿನ ವಿಷಯ ವೃತ್ತಿಗಳನ್ನ, ಚಂಚಲತೆಯನ್ನ ಅದು ತಿಂತ ಹೋಗದಂತೆ ನಾವು ಅದ್ರ ಬೆನ್ನ ಹತ್ತಿ ಕರ್ಮ ಭೋಗವನ್ನ ಮಾಡ್ತೇವೆ. ಇದು ಟೊಂಗೆಯಿಂದ ಟೊಂಗೆ, ಒಂದು ವಿಷಯದಿಂದ ಮತ್ತೊಂದು ವಿಷಯಗಳಿಗೆ ಹಾರಾಡ್ತಾ ಹೋಗ್ತೈತೆ ಅನ್ನೋದು ಈ ವಚನದ ಸಾರಾಂಶ. ಇನ್ನು ಮನಸ್ಸನ್ನ ನಿಗ್ರಹ ಹೆಂಗ್ ಮಾಡ್ಬೇಕಂದ್ರ ಶ್ರೀಗಳು ಹೇಳಿದ್ದು, ಅದರ ಜೋಡತಿ ಅದು ನಾವ ಸಾಕಿದ, ನಾವ ಹಡೆದ ಕೂಸು. ಅದ್ರ ಮೇಲೆ ಕೋಪತಾಪ ಮಾಡ್ಕೊಂಡ್ರೆ ನಡೆಯಂಗಿಲ್ಲ. ಅದ್ರ ಮೇಲೆ ನಾವು ಯಾವುದೇ ಶಿಕ್ಷೆ ಕೊಡ್ತೇವಂದ್ರೆ ನಡೆಯಂಗಿಲ್ಲ. ಅದನ್ನ ಹೆಂಗ್ ಸಂಭಾಳಿಸ್ಬೇಕಂದ್ರೆ ರಮಿಸ್ಬೇಕಂತ ಹೇಳ್ತಿದ್ರು. ಹೆಂಗ ಒಂದು ತಾಯಿ ತೊಟ್ಟಲ್ನೊಳಗೆ ತೂಗಿ ಮಾಡಿ ಕೂಸಿನ ಜಾಚ್ ಮಾಡ್ತಾಳ, ಸ್ವಚ್ಛ ಮಾಡ್ತಾಳ, ಹಂಗ ನಾವು ನಮ್ಮ ಮನಸ್ಸನ್ನ ಕೂಸು ಅಂತ ತಿಳ್ಕೊಂಡು ರಮಿಸ್ಬೇಕು. ಭಾಳ ಅದನ್ನ ಹತ್ತಿಕ್ಲಿಕ್ಕೆ ಹೋದಿದ್ರ ಮುಂದೆ ನಾವು ಮನಸ್ಸಿನ ವಿಕಾರಗಳಿಗೆ ಬಲಿ ಆಗ್ತೇವಿ. ಅದನ್ನ ಹರಿಬಿಟ್ರ ಕರ್ಮ ಉಣ್ಣುವುದಕ್ಕೆ ನಾವು ಬಲಿ ಪಶು ಆಗ್ತೇವೆ. ಅದಕ್ಕೆ ಮನಸ್ಸನ್ನ ನಾವು ಮಗು ಅಂತ ಹೇಳಿ, ನಮ್ಮದೇ ಕೂಸು ಅಂತ ಹೇಳಿ ಕೋಪತಾಪ ಮಾಡಿಕೊಳ್ಳದೆ ಅದಕ್ಕೆ ಸಾಕಿ ಸಲುಬೇಕಂತ ಹೇಳಿದ್ದು ಶ್ರೀಗಳ ಹೇಳಿಕೊಟ್ಟಂಥದ್ದು ನಾವು ಇದ್ರೊಳಗಿದ್ದಾಗ. ಇನ್ನು ನಮ್ಮಲ್ಲಿ 2 ಪ್ರಕಾರದ ಗುರುಗಳು ಕಂಡು ಬರ್ತಾರೆ. ಒಂದು ವಿತ್ತಚೋರ ಗುರುಗಳು, ಇನ್ನೊಂದು ಚಿತ್ತಚೋರ ಗುರುಗಳು. ಭಕ್ತರ ಆಸ್ತಿ ರೊಕ್ಕ ರೂಪಾಯಿಯನ್ನ ಕಳ್ಳತನ ಮಾಡುವ ಗುರುಗಳು ವಿತ್ತಚೋರ ಗುರುಗಳು.
ನಮಗ್ ಬೇಕಾದಂತವ್ರು ಶ್ರೀಗಳು ಅಂದ್ರ ಚಿತ್ತಚೋರ ಗುರುಗಳು. ನಮ್ಮ ಮನಸ್ಸನ್ನ ಕದಿಯುವಂತ ಗುರುಗಳು ನಮಗ್ ಬೇಕು. ಅಂತವ್ರು ಸಿಕ್ಕಾಗ ಅವರನ್ನ ಉಪಯೋಗ ತಗೋಬೇಕು ಅನ್ನೋದು ಹೇಳಿ ನನ್ನ 4 ಮಾತುಗಳಿಗೆ ಮಂಗಲ ಮಾಡ್ತೀನಿ. ಶರಣು ಶರಣಾರ್ಥಿಗಳು.